ನಮಸ್ಕಾರ. ನಾನು ನೇಲಾ ನರೇಂದ್ರ ಬಾಬು, ನಿಮ್ಮೆಲ್ಲರ ಸ್ನೇಹಿತ. ಇವತ್ತು ಭಾಳ ಖುಷಿಯಿಂದ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಯಾಕೆಂತ ಹೇಳಿದರೆ, ನಮ್ಮ ನ್ಯೂಸ್ ಚಾನೆಲ್ ಲೋಕದಲ್ಲಿ ಸಂಪೂರ್ಣ ನ್ಯೂಸ್ ಚಾನೆಲ್ ಇವತ್ತು ಲೋಕಾರ್ಪಣೆಗೊಂಡಿದೆ. ಸಂಪೂರ್ಣ ಗೌಡ ಹಾಗೂ ಚಂದ್ರಶೇಖರ್ ರವರ ಪತಿ ಪತ್ನಿಯರಿಬ್ಬರೂ ಸೇರಿ ಪತ್ರಿಕೆಯನ್ನು ಆರಂಭ ಮಾಡಿದ್ರು. ಪತ್ರಿಕೆಗೆ ಸೀಮಿತವಾಗದೆ ಪ್ರತಿನಿತ್ಯ ಸ್ವತಃ ಇಂಟರ್ವ್ಯೂಗಳನ್ನು ಮಾಡ್ತಾ ರಾಜ್ಯದ ಆಗು ಹೋಗುಗಳ ಬಗ್ಗೆ, ನೊಂದವರ ಬಗ್ಗೆ ಮತ್ತು ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಏರುಪೇರುಗಳನ್ನು ಬಿತ್ತಿಸ್ತಾ ಇರ್ತಕ್ಕಂಥ ಈ ಪತ್ರಿಕೆ ಇವತ್ತು ಸಂಪೂರ್ಣ ನ್ಯೂಸ್ ಅಂತ ಹೇಳಿ ಒಂದು ಹೊಸ ಚಾನೆಲ್ ಲೋಕಾರ್ಪಣೆಗೊಂಡಿದೆ. ಇಲ್ಲಿ ಭಕ್ತಿ ಇದೆ, ಶಕ್ತಿ ಇದೆ, ಯುವಶಕ್ತಿ ಇದೆ, ಮಹಿಳಾ ಧ್ವನಿ ಇದೆ, ನೊಂದವರ ಧ್ವನಿ ಇದೆ, ಚಲನಚಿತ್ರ ಇದೆ, ಸಂಗೀತ ಇದೆ, ಇನ್ನೇನು ಬೇಕು ಹೇಳಿ. ಆದರೆ ಎಷ್ಟೋ ಚಾನಲ್ಗಳಿವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ವಿಭಿನ್ನವಾಗಿ ಕವಿ ಕಾಣೋದನ್ನು ರವಿ ಕಾಣೋದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಬಹುಶಃ ಇವತ್ತು ಸಂಪೂರ್ಣ ನ್ಯೂಸ್ನಲ್ಲಿ ಅನ್ಸಂಗ್ ಹೀರೋಸ್ ಅಂದರೆ ಕಾಣದ ಎಷ್ಟೋ ನಾಯಕರುಗಳು, ಎಷ್ಟೋ ರೈತ ನಾಯಕರುಗಳು ಮತ್ತು ಧ್ವನಿಯನ್ನು ಇವತ್ತು ಇಟ್ಕೊಂಡಿದ್ದಾರೆ. ಈ ಸಂಪೂರ್ಣ ನ್ಯೂಸ್ ಚಾನಲ್ ಯಶಸ್ವಿಯಾಗಲಿ, ತನ್ಮುಖೇನ ನಾಡಿನ ಆರೋಗ್ಯ ಮತ್ತು ಸ್ವಾಸ್ಥ್ಯ ಮತ್ತು ಜನಗಳಲ್ಲಿರ್ತಕ್ಕಂಥ ಜಿಡ್ಡು ತನವನ್ನು ಹೋಗಲಾಡಿಸಿ ಜಾಗೃತ ಮನೋಭಾವವನ್ನು ತರಲಿ. ಸಂಪೂರ್ಣ ನ್ಯೂಸ್ 24/7 ನಿನ್ನೆಯಿಂದ ಆರಂಭ ಆಗಿದೆ. ಶುಭವಾಗಲಿ. ಮತ್ತೊಮ್ಮೆ ತಾವೆಲ್ಲ ವಾಚ್ ಮಾಡಿ ಸಂಪೂರ್ಣ ನ್ಯೂಸ್ ಪ್ರೋತ್ಸಾಹ ಕೊಡಿ. ತನ್ಮುಖೇನ ಕಲೆ, ಸಂಸ್ಕೃತಿ, ಸುದ್ದಿ ಜೊತೆ ಪರಿಸರ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಬಿತ್ತಿಸ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ಸಂಪೂರ್ಣ ನ್ಯೂಸ್. ನಾನು ಒಂದೇ ಒಂದು ರಿಕ್ವೆಸ್ಟು, ಕೋಟ್ಯಾಂತರ ಜನ ನಿರುದ್ಯೋಗಿ ಯುವಕ ಯುವತಿಯರಿದ್ದಾರೆ. ಬೆಲೆಗಳಿಗೆ, ರೈತರ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಪ್ರತಿನಿತ್ಯ ಪರಿಸರ ಹಾಳಾಗ್ತಾ ಇದೆ, ಕೆರೆಗಳು ನಾಶ ಆಗ್ತಾಯಿದೆ. ಇವೆಲ್ಲ ಬರುತ್ತೆ ಹೋಗುತ್ತೆ. ಆದರೆ ನಿಮ್ಮ ನ್ಯೂಸ್ ಮುಖೇನ ಜನಜಾಗೃತಿ ಮಾಡಿ ಪ್ರಜಾಪ್ರಭುತ್ವವನ್ನು ಅರ್ಥಪೂರ್ಣವಾಗಿ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಸಂಪೂರ್ಣ ಗೌಡರವರೇ, ಚಂದ್ರಶೇಖರ್ ಅವರಿಗೆ ಮತ್ತು ಈ ಒಂದು ಸಿಬ್ಬಂದಿ ವರ್ಗ ಏನಿದೆ, ಟೆಕ್ನಿಕಲ್ ಕ್ರೂ ಇರ್ಬೋದು, ತಾಂತ್ರಿಕ ವರ್ಗ ಮತ್ತು ರಿಪೋರ್ಟಿಂಗ್ ಮತ್ತು ಮಾಹಿತಿಗಳನ್ನು ಸಂಕಲನ ಮಾಡ್ತಕ್ಕಂಥದ್ದು, ಇವರೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.